ಇನ್ನು ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಈಗ. ಶಾಸಕ ವಿನಯ್ ಕುಲಕರ್ಣಿಗೆ ಈಗ ರಿಲೀಫ್ ಸಿಕ್ಕಿದೆ. ಪ್ರಕರಣದಲ್ಲಿ ಬಹಳಷ್ಟು ಕಾನೂನು ಸಂಕಷ್ಟಕ್ಕೆ ಒಳಗಾಗಿದ್ರು, ಆದ್ರೆ ಈಗ ಬಹಳಷ್ಟು ಪಾಸಿಟಿವ್ ಸಿಗ್ತಾ ಇದೆ. ಅಂದ್ರೆ ಒಂದು ರೀತಿಯಾದಂತಹ ರಿಲೀಫ್ ಸಿಕ್ಕಿದೆ. ಐಶ್ವರ್ಯ ಗೌಡ ವಂಚನೆ ಕೇಸಲ್ಲಿ ಕಾನೂನು ಸಂಕಷ್ಟಕ್ಕೆ ಒಳಗಾಗಿದ್ರು, ಸದ್ಯ ರಿಲೀಫ್ ಸಿಗ್ತಾ ಇದೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಂಚನೆಯ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿಗೆ ರಿಲೀಫ್ ಸಿಗ್ತಾ ಇದೆ. ವಂಚನೆಯ ಕೇಸ್ನಲ್ಲಿ ವಿನಯ್ಗೆ ರಿಲೀಫ್ ಸಿಕ್ಕಿರೋದು. ಇಡಿ ಸಮನ್ಸ್ ಅನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದ್ರು ಶಾಸಕ ವಿನಯ್ ಕುಲಕರ್ಣಿ. ಈಗ ವಿನಯ್ ಕುಲಕರ್ಣಿಯ ವಿರುದ್ಧ ಬಲವಂತದ ಕ್ರಮ ಬೇಡ ಅನ್ನೋದಾಗಿ ಆದೇಶ ಬಂದಿದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ನ್ಯಾಯಮೂರ್ತಿ ಶಿವಶಂಕರ್ ಅಮರಣ್ಣವರವರ ಪೀಠದಿಂದ ಸದ್ಯ ಇಂಥದ್ದೊಂದು ಆದೇಶ ಬಂದಿದೆ. ಈ ಮೂಲಕವಾಗಿ ಸಮನ್ಸ್ ಜಾರಿ ಆಗಿತ್ತು. ಇದನ್ನ ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲೇರಿದ್ರು. ಸದ್ಯ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿತ್ತು. ಈ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿ ಶಾಸಕ ವಿನಯ್ ಕುಲಕರ್ಣಿ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಸದ್ಯ ಈ ವಿಚಾರಕ್ಕೆ ಈಗ ಬಲವಂತದ ಕ್ರಮಗಳು ಬೇಡ ಅನ್ನೋದಾಗಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈ ಮೂಲಕ ತಾತ್ಕಾಲಿಕವಾಗಿ ರಿಲೀಫ್ ಸಿಗ್ತಾ ಇದೆ. ನ್ಯಾಯಮೂರ್ತಿ ಶಿವಶಂಕರ್ ಅಮರಣ್ಣನವರವರ ಪೀಠದಿಂದ ನ್ಯಾಯಮೂರ್ತಿಗಳು ಆದೇಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಬಲವಂತವಾಗಿ ಬಂಧಿಸದಂತೆ, ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳದಂತೆ ಆದೇಶವನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಐಶ್ವರ್ಯ ಗೌಡ ವಂಚನೆಯ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ರಿಲೀಫ್ ಸಿಗ್ತಾ ಇದೆ. ಈ ವಂಚನೆಯ ಪ್ರಕರಣದಲ್ಲಿ ಅನೇಕ ಅವ್ಯವಹಾರಗಳಾಗಿದೆ ಅನ್ನುವಂತ ಆರೋಪ ಏನು ಬಂತು, ಆಗ ಇಡಿ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿತ್ತು. ಇಡಿ ಸಮನ್ಸ್ ಜಾರಿ ಮಾಡಿತ್ತು ಶಾಸಕ ವಿನಯ್ ಕುಲಕರ್ಣಿ ಅವರ ಮೇಲೆ. ಈ ಇಡಿಯ ಸಮನ್ಸ್ ಅನ್ನೇ ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲೇರಿದ್ರು. ಆ ಒಂದು ಅರ್ಜಿಯನ್ನ ಇವತ್ತು ವಿಚಾರಣೆ ಆಗಿತ್ತು. ಇಂಥ ಸಂದರ್ಭದಲ್ಲಿ ಬಲವಂತವಾಗಿ ಬಂಧಿಸದಂತೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈ ಮೂಲಕವಾಗಿ ರಿಲೀಫ್ ಸಿಕ್ಕಿದೆ ಶಾಸಕ ವಿನಯ್ ಕುಲಕರ್ಣಿ.